ಗೈಸ್ 28 ಮಾರ್ಚ್ 2026 ಈ ಒಂದು ಡೇಟಿಗೋಸ್ಕರ ಈ ಒಂದು ದಿನಕ್ಕೋಸ್ಕರ ಎಷ್ಟು ಜನ ವೇಟ್ ಮಾಡ್ತಾ ಇದ್ದಾರೆ ಅಂದರೆ ಎಷ್ಟು ಲಕ್ಷಾಂತರ ಜನ ವೇಟ್ ಮಾಡ್ತಾ ಇದ್ದಾರೆ. ಯಾವ ಒಂದು ಕಾರಣಕ್ಕೋಸ್ಕರ ಅಂದರೆ ಅವತ್ತಿನಿಂದ ನಮ್ಮ ಒಂದು ಇಂಡಿಯಾದಲ್ಲಿ ಅಂದರೆ IPL 2026 ಅನ್ನೋದು ಸ್ಟಾರ್ಟ್ ಆಗ್ತಾ ಇದೆ. ಅದರಲ್ಲೇ ಆಲ್ಮೋಸ್ಟ್ ಹೇಳ್ಬೇಕಾರೆ ಮೊದಲನೇ ಮ್ಯಾಚೇ ನಮ್ಮ RCB ಇದೆ. ಅದಕ್ಕೋಸ್ಕರ ತುಂಬ ಜನ ವೇಟ್ ಮಾಡ್ತಾ ಇದ್ದಾರೆ, ಯಾವಾಗ ಸ್ಟಾರ್ಟ್ ಆಗುತ್ತೆ, ಯಾವಾಗ ಏನು ಅಂತ ತುಂಬ ಜನ ವೇಟ್ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ಎಲ್ಲರಿಗೂ ಕೂಡ ಎಲ್ಲರಿಗೂ ಕೂಡ ಕೇಳ್ತೀನಿ ಅಂದರೆ ಪ್ರತಿಯೊಬ್ಬರು ಕೂಡ 100ಕ್ಕೆ 100 ಅಂದರೆ ಅದರಲ್ಲಿ 99% ಪ್ರತಿಯೊಬ್ಬರು ಕೂಡ IPL ಮ್ಯಾಚ್ ಅನ್ನೋದು ನೋಡ್ತಾರೆ. ಯಾವುದೇ ಕಾರಣಕ್ಕೂ ಮಿಸ್ ಮಾಡಲ್ಲ, ನೋಡ್ತಾರೆ. ಯಾವುದೋ ಒಂದು ಕೆಲಸ ಏನೇ ಆದರೂ ಕೂಡ ಬಿಟ್ಟು IPL ಮ್ಯಾಚ್ ಅನ್ನೋದು ನೋಡ್ತಾರೆ. ಅದರಲ್ಲಿ 100ಕ್ಕೆ 99% ಎಲ್ಲರೂ ಕೂಡ IPL ಮ್ಯಾಚ್ ನೋಡ್ತಾರೆ. ಯಾವ ಒಂದು ಕಾರಣಕ್ಕೋಸ್ಕರ ನೋಡ್ತಾರೆ? ಹೆಮ್ಮೆ, ಒಂದು ಥ್ರಿಲ್, ಒಂದು ಮಜಾ, ಒಂದು ಇದ್ರ ಅಂದರೆ ಒಂದು ಮೂಮೆಂಟ್. ನಮ್ಮ ಇಂಡಿಯಾ ಅಂದರೆ ನಮ್ಮ RCB ಮ್ಯಾಚ್, ನಮ್ಮ ಬೆಂಗಳೂರು ಮ್ಯಾಚ್ ಅಂತ ತುಂಬ ಹೆಮ್ಮೆಯಿಂದ ನೋಡ್ತಾರೆ, ತುಂಬ ಜನ ನೋಡ್ತಾ ಇರ್ತಾರೆ. ಆದರೆ ಅದರಲ್ಲಿ 1% ಮಾತ್ರ, ಅಂದರೆ ಅದರಲ್ಲಿ 1% ಮಾತ್ರ ಅದೇ ಒಂದು IPLನಿಂದ ಕಂಟೆಂಟ್ ಅಂದರೆ IPL ನೋಡ್ತಾನೆ ಕಂಟೆಂಟ್ ಇದು ಮಾಡಿ ಇಂಪ್ರೂವ್ ಮಾಡಿ ಅದರಿಂದ ಕೂಡ ತುಂಬ ಜನ 1% ಜನ ಏನು ಮಾಡ್ತಾಯಿದ್ದಾರೆ? ಅರ್ನಿಂಗ್ ಮಾಡ್ತಿದ್ದಾರೆ. ಅದರಲ್ಲಿ ನಿಮಗೆ ಗೊತ್ತಿಲ್ಲ. ಅದಕ್ಕೋಸ್ಕರ ನಾನು ಈಗ ನಿಮಗೋಸ್ಕರ ಈ ಒಂದು ವಿಡಿಯೋದಲ್ಲಿ ಏನಪ್ಪ ತುಂಬ ಸಿಂಪಲ್. ನೀವು ಏನಾದರೂ ಒಟ್ಟಾರೆ ಹೇಗಾದರೂ IPL ನೋಡ್ತಾ ಇರ್ತೀರ, ಹೌದಾ? IPL ನೀವು ನೋಡ್ತಿರಲ್ಲ, ಮಿಸ್ ಮಾಡಲೇ IPL ನೋಡ್ತೀರ. ಆದರೆ ಅದೇ ಒಂದು IPL ನೋಡ್ತಾ ನೀವು ದುಡ್ಡು ಮಾಡ್ಬೋದು. ಯಾವ ರೀತಿ ಅಂದರೆ ವಿಡಿಯೋ ಮಾಡ್ಬೇಕಾದ್ರೆ ತುಂಬ ಸಿಂಪಲ್, ಕ್ಲಿಯರ್ಗೆ ಆಗ್ಬೇಕಾರೆ ಈಗ ನಿಮ್ಮ ಮೇಲ್ಗಡೆ ಈ 3 ಅಪ್ಲಿಕೇಶನ್ ಕಾಣ್ತಾ ಇದೆ ನೋಡ್ಬೋದು. ಈ 3 ಅಪ್ಲಿಕೇಶನಿಂದ ನೀವು ಆರಾಮಾಗಿ ಮಾಡ್ಬೋದು. ಯಾವುದೇ ರೀತಿ ನೀವು ಇದರಲ್ಲಿ ಏನು ತುಂಬ ಕಷ್ಟಪಡೋ ಅವಶ್ಯಕತೆ ಇಲ್ಲ, ಏನೂ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಜಸ್ಟ್ ನೀವು ಪೇಸ್ ತೋರಿಸಿ, ಅಂದರೆ ನೀವು ಪೇಸ್ ತೋರಿಸಿರೋ ನಡೀತೆ, ಪೇಸ್ ತೋರಿಸೋದ್ರೂ ಕೂಡ ನೀವು ಮಾಡ್ಬೋದು. ವಾಯ್ಸ್ ಅವ್ರು ಕೊಡೋದನ್ನು ಕೂಡ ನೀವು ಮಾಡ್ಬೋದು, ಮತ್ತು ಪೇಸ್ ತೋರಿಸೋದನ್ನು ಕೂಡ ನೀವು ಮಾಡ್ಬೋದು ವಿದೌಟ್ ಪೇಸ್. ಯಾವ ರೀತಿ ಏನು ಎಲ್ಲ ನಾನು ನಿಮಗೆ ಈ ಒಂದು ಸಂಪೂರ್ಣವಾಗಿ ಕ್ಲಿಯರಿಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಎಕ್ಸ್ಪ್ಲೇನ್ ಮಾಡೋಕ್ಕಿಂತ ಮುಂಚೆ ನೀವೆಲ್ಲ ಏನು ಮಾಡಬೇಕು? ನಮ್ಮ RCB ಅಭಿಮಾನಿಗಳು ಪ್ರತಿಯೊಬ್ಬರು ಕೂಡ ಇರ್ತದೆ. ನೀವೆಲ್ಲರೂ ಕೂಡ RCB ಅಭಿಮಾನಿಗಳ, ಅದೇ ರೀತಿ ಕೂಡ ನಾನೊಬ್ಬ ಕನ್ನಡದ ಚಿಕ್ಕ ಯೂಟ್ಯೂಬ್ ಕ್ರಿಯೇಟರ್ಸ್. ಪ್ರತಿಯೊಬ್ಬರು ಕೂಡ ಗರ್ಲ್ಸ್ ಅಂಡ್ ಬಾಯ್ಸ್ ಬೇಗ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಬೆಲ್ ಬಟನ್ ಟನ್ ಅಂತ ಕ್ಲಿಕ್ ಮಾಡಿ ಯಾವುದೇ ಕಾರಣಕ್ಕೂ ಮರಿಬೇಡಿ ಅಂತ ಇವತ್ತು ನಂದಿರೋ ಸ್ಟಾರ್ಟ್ ಮಾಡೋಣ ಬನ್ನಿ. ಗೈಸ್, ಮೊದಲನೇದು ಬಂದ್ಬಿಟ್ಟು RCB ಅಭಿಮಾನಿಗಳು ಯಾರೆಲ್ಲ ಇದ್ರ ಪ್ರತಿಯೊಬ್ಬರು ಕೂಡ ಕಮೆಂಟ್ ಬಾಕ್ಸ್ ಎಲ್ಲ ತುಂಬ ಹೋಗ್ಬೇಕು ನೋಡಿ. RCB ಜೈ RCB. ಯಾಕಂದರೆ ಫಸ್ಟ್ ಮ್ಯಾಚ್ ನಮ್ಮದೇ ಇದೆ, ಬಿಡಲ್ಲ. ಈ ಸಲ ಕಪ್ ನಮ್ಮದೇ, ಮತ್ತೆ ಈ ಸಲ ಕಪ್ ನಮ್ಮದೇ ಅನ್ಬೇಕು ನೋಡಿ. ಆ ರೀತಿ ಏನೆಲ್ಲ ತುಂಬ ಸಿಂಪಲ್. ಯಾವ ರೀತಿ ಅಂದ್ರೆ ತುಂಬ ಸಿಂಪಲ್, ನೀವು ನೋಡ್ಕೊಳ್ಬೋದು. 100ಕ್ಕೆ 99% ಎಲ್ಲ ಜನ ಏನು ಮಾಡ್ತಾರೆ? ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಿರೋ ಪ್ರತಿಯೊಬ್ಬರು ಕೂಡ ಆಲ್ಮೋಸ್ಟ್ ಏನು ಮಾಡ್ತಾರೆ? IPL ನೋಡ್ತಾರೆ. ಆದರೆ IPL ಅದಕ್ಕೋಸ್ಕರ ನೋಡ್ತಾರೆ, ಒಂದು ಎಮೋಷನು, ಒಂದು ಥ್ರಿಲ್ಲು, ಒಂದು ಮಜಾ, ಮತ್ತು ನಮ್ಮದೊಂದು ಮೂಮೆಂಟ್ಗೋಸ್ಕರ ನೀವು IPL ಅನ್ನೋದು ನೋಡ್ತೀರ. ಆದರೆ ಅದೇ ಒಂದು IPL ನೀವು ಯೂಸ್ ಮಾಡ್ಕೊಂಡು ನೀವು ಲಕ್ಷಾಂತರ ರೂಪಾಯಿ ದುಡ್ಡು ಮಾಡ್ಬೋದು. ಯಾವ ರೀತಿ ತುಂಬ ಜನ ಅಂದರೆ ತುಂಬ ಜನ ನಿಮಗೆ ನಂಬಕ್ಕಾಗಲ್ಲ. ಏನಪ್ಪ ಅಂದ್ರೆ ತುಂಬ ಸಿಂಪಲ್. ಎಕ್ಸಾಂಪಲ್ಗೆ ನಾನು ಕೆಲವೊಂದಷ್ಟು ಚಾನಲ್ ಆಗ್ತೀನಿ ನೋಡ್ಕೊಳ್ಬೋದು. ಇವು ನಮ್ಮ ಕನ್ನಡ ಯೂಟ್ಯೂಬ್ ಕ್ರಿಯೇಟರ್ಸ್ ನೋಡ್ಕೊಳ್ಳಿ, ಲಕ್ಷ ಸಬ್ಸ್ಕ್ರೈಬರ್ಸ್, ವ್ಯೂಸ್ ನೋಡ್ಕೊಳ್ಳಿ ಯಾವ ರೀತಿ ವ್ಯೂಸ್ ಬರ್ತದೆ. 20 ಡೇಸ್ ಅಂದರೆ ಒಂದು ದಿನದಲ್ಲಿ ವ್ಯೂಸ್ ಯಾವ ರೀತಿ ಬರ್ತದೆ ನೋಡಿ. ಎಷ್ಟೋ ಚಾನಲ್ಗಳಿದೆ, ಅವರೆಲ್ಲ ಏನು ಮಾಡ್ತಿದ್ದಾರೆ? IPL ನೋಡ್ತಿದ್ದಾರೆ. ನಿಮ್ಮ ಹಂಗೆ ಅವರು ಕೂಡ IPL ನೋಡ್ತಿದ್ದಾರೆ. ಆದ್ರೆ ಬಿಟ್ಟು IPL ನೋಡ್ತಾನೆ ಅವರು ದುಡ್ಡು ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನೀವು ಕೂಡ ಮಾಡ್ಬೋದು. ಯಾವ ರೀತಿ ನಾನು ತುಂಬ ಸಿಂಪಲ್, ನಾನು ನಿಮಗೆ ಈಗ ಬಂದಿರೋದು ಆ ಒಂದು ಕಾರಣಕ್ಕೋಸ್ಕರ ಏನೂ ಅಲ್ಲ, ತುಂಬ ಸಿಂಪಲ್. ನಾನು ನಿಮಗೆ ಯಾವ ರೀತಿ ಮಾಡೋದು ಏನು ಎಲ್ಲ ನಾನು ನಿಮಗೆ ಪ್ರತಿಯೊಂದು ಕೂಡ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೇನ್ ಮಾಡ್ತೇನೆ. ಯಾಕಪ್ಪ ಯಾವುದೇ ರೀತಿ ಪೇಸ್ ಇಲ್ಲ, ಯಾವುದೇ ರೀತಿ ವಿದೌಟ್ ವಾಯ್ಸ್ ಇಲ್ಲದೆ ಕೂಡ ನಾವು ಮಾಡ್ಬೋದು. ಅದು ಯಾವ ರೀತಿ ಅಂತ ಎಕ್ಸ್ಪ್ಲೇನ್ ಮಾಡ್ತೇನೆ. ಅದಕ್ಕಿಂತ ಮುಂಚೆ ನೀವೆಲ್ಲ ಮತ್ತೊಮ್ಮೆ ಎತ್ತದೇನೆ ನಮ್ಮ RCB ಅಭಿಮಾನಿ ಆಗಿರ್ಬೋದು, ನಮ್ಮ ಫ್ಯಾಮಿಲಿಯರ್ಸ್ ಪ್ರತಿಯೊಬ್ಬರು ಲೈಕ್ ಮಾಡೋದು ಮರಿಬೇಡಿ. ಏನೋಲ್ಲ ತುಂಬ ಸಿಂಪಲ್. ಈಗ ನಾನು ನಿಮಗೆ ಮೊದಲು ಮುಟ್ಟು ಏನು ಮಾಡಬೇಕು? ಸೈಡ್ ಮೊಬೈಲ್ ಸ್ಕ್ರೀನ್ ಕಾರ್ಡ್ ಹಾಕ್ಬೇಕಲ್ಲ, ಹಾಕಿದ್ದೀನಿ ನೋಡಿ. ಸೈಡ್ ಮೊಬೈಲ್ ಸ್ಕ್ರೀನ್ ಕಾರ್ಡ್ ನೀವು ಏನು ಮಾಡಬೇಕು? ಜಸ್ಟ್ ಏನು ಮಾಡೋ ಅವಶ್ಯಕತೆ ಇಲ್ಲ. ಈಗ IPL ನೀವು ಪ್ರತಿದಿನ ಏನಾದರೂ ನೋಡ್ತಾ ಇದ್ರೆ ನಿಮಗೆ ಸ್ಕ್ರಿಪ್ಟ್ ಅನ್ನೋದು ಬೇಕಾಗಿಲ್ಲ. ಪ್ರತಿದಿನ ನಿಮಗೆ ಗೊತ್ತಿರುತ್ತೆ. ಯಾಕಂದರೆ IPL ಅನ್ನೋದು ಸ್ಟಾರ್ಟ್ ಆದ ತಕ್ಷಣ ಎಲ್ಲರೂ ಕೂಡ ಒಂದು ಮೂಮೆಂಟ್ ಏನಂದರೆ ಈ ಮ್ಯಾಚಲ್ಲಿ ಯಾರು ಆಡ್ತಾರೆ, ನೆಕ್ಸ್ಟ್ ಮ್ಯಾಚಲ್ಲಿ ಯಾರು ಆಡ್ತಾರೆ, ಯಾರು ಪರ್ಪಲ್ ಕ್ಯಾಪ್ ತೊಗೋತಾರೆ, ಯಾರು ಬೌಲರ್ಸ್ ಇರ್ತಾರೆ, ಯಾರು ಇಂಜೂರಿ ಆಗುತ್ತೆ, ಏನಾಗುತ್ತೆ ಎಲ್ಲರೂ ಕೂಡ ನಿಮ್ಗೆ ಗೊತ್ತಿರುತ್ತೆ. IPL ನೋಡ್ತಾ ಇರೋರು ಗೊತ್ತಿರುತ್ತೆ. ಮತ್ತು ಅದ್ರ ಜೊತೆ ಎಲ್ಲರೂ ಕೂಡ ಒಂದು ಕ್ಯೂರಿಯಾಸಿಟಿ, ಏನಾಗಿದೆ ಈ ಸಲ ಯಾರು ಆಡ್ತಾರೆ, ಮ್ಯಾಚ್ನಿಂದ ಯಾರು ಹೊರಗೆ ಹೋಗ್ತಾರೆ ತಿಳ್ಕೊಬೇಕು. ಅದಕ್ಕೋಸ್ಕರ ನೀವು ಹೇಳ್ಬೇಕು, ಇದೇ ಒಂದು ಟಾಪಿಕ್ ಇಟ್ಕೊಂಡು ನೀವೇನು ಮಾಡೋದು? ವಿಡಿಯೋ ಮಾಡೋದು. ಹೆಂಗೆ ವಿಡಿಯೋ ಮಾಡೋದು ಅಂತ ತುಂಬ ಸಿಂಪಲ್, ಕ್ಲಿಯರ್ಗೆ ಹೇಳ್ತೀನಿ. ಪ್ರತಿಯೊಬ್ಬರು ಹೇಳ್ತಾನೆ, ಇಲ್ಲ ನಾನು IPL ನೋಡಲ್ಲ, ನನಗೆ ಅದ್ರ ಬಗ್ಗೆ ನಾಲೆಜ್ ಇಲ್ಲ ಅಂದರೆ ಏನು ಮಾಡಿ? ನೀವೇನು ಮಾಡಬೇಕು? ಈ ChatGPT ಯೂಸ್ ಮಾಡ್ಕೊಂಡು ಸ್ಕ್ರಿಪ್ಟ್ ರೆಡಿ ಮಾಡಬೇಕು.
ಅದಕ್ಕೋಸ್ಕರ ಅದನ್ನು ನಾನು ನಿಮಗೆ ಎಲ್ಲರಿಗೂ ನೀವು IPL ನೋಡ್ತಾ ಇರ್ತಾರೆ, ನಿಮಗೆ ಸ್ಕ್ರಿಪ್ಟ್ ಬೇಕಾಗಿದ್ದು ಅವಶ್ಯಕತೆ ಇಲ್ಲ, ಸ್ಕ್ರಿಪ್ಟ್ ನಿಮ್ಗೆ ಆಟೋಮೆಟಿಕ್ ಗೊತ್ತಾಗಿಬಿಡುತ್ತೆ. ಆದರೂ ಕೂಡ ನಿಮ್ಗೆ ಗೊತ್ತಾಗಲಿಲ್ಲ ಅಂದ್ರೆ ಮಾಡಿ ಸ್ಕ್ರಿಪ್ಟ್ ರೆಡಿ ಮಾಡಬೇಕು. ಯಾವ ರೀತಿ ಮಾಡೋದು, ChatGPT ಯೂಸ್ ಮಾಡ್ಕೊಂಡು ಮಾಡಬೇಕು. ಯಾವ ರೀತಿ ತುಂಬ ಸಿಂಪಲ್. ನಾನು ನಿಮಗೆ ಮೊದಲು ಬಿಟ್ಟು ಈಗ ಸ್ಕ್ರಿಪ್ಟ್ ಯಾವ ರೀತಿ ರೆಡಿ ಮಾಡುವಂತ ತೋರಿಸ್ತೀನಿ. ಓಕೆ, ಜಸ್ಟ್ ಈಗ ನೀವೇನು ಮಾಡಿ ChatGPT ಓಪನ್ ಮಾಡ್ಕೊಳ್ಳಿ. AI ಇದೆ, ಬಿಡಬೇಡಿ, ಯೂಸ್ ಮಾಡ್ಕೊಳ್ಳಿ. ಜಸ್ಟ್ ನೋಡಿ ChatGPT ಏನು ಮಾಡ್ಕೊ, ನೀವು ಟೆಕ್ಸ್ಟ್ ಬರಬೇಕು. ಏನಂತ ಟೆಕ್ಸ್ಟ್ ಬರಬೇಕು, ದಿಲ್ ಸಿಂಬಲ್ ಹಾಕಿದೆ ನೋಡಿ, RC ಬಂದ ತಕ್ಷಣ ದಿಲ್ ನೆನಪು ಬತ್ತು ಇರಲಿ. ಈಗ ಟೆಕ್ಸ್ಟ್ ಹಾಕಿ ಏನು ನೋಡಿ, ನೀವು ಏನು ಮಾಡಿ ಟೆಕ್ಸ್ಟ್ ಬರೀ. ಏನಂದ್ರೆ ನಾನು ಹಾಕಿದೆ ನೋಡಿ, ನನಗೆ IPL 2026 ಬಗ್ಗೆ ಒಂದು ನ್ಯೂಸ್ ವಿಡಿಯೋ ಮಾಡೋದಲ್ಲೂ ಒಂದು ಬೆಸ್ಟ್ ಇದು ಬೇಕು, 5 ಮಿನಿಟ್ಸ್ ಲೈನ್ಸ್ ಮತ್ತು ಟಾಪಿಕ್ ಹಾಕಿದೆ ನೋಡಿ. ಏನಂತ ಟಾಪಿಕ್ ಹಾಕಿದೆ ನೋಡಿ, ಕ್ಲಿಯರ್ ನೋಡ್ಕೊಳ್ಳಿ. IPL 2026 ಪ್ರಾರಂಭ ಆಗುವ ಮೊದಲು RCBಗೆ ದೊಡ್ಡ ಶಾಕ್ ಅಂತ ಹಾಕಿದ್ದೀನಿ. ಯಾಕಂದರೆ ಕ್ಯೂರಿಯಾಸಿಟಿ, ತುಂಬ ಜನ ನೋಡ್ತಾರೆ, ಒಂದು ಹುಕ್, ಒಂದು ಮೂಮೆಂಟು. ಅದಕ್ಕೋಸ್ಕರ ನೀವು ಏನೂ ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ ಇಲ್ಲಿ ಹಾಕಿದ್ರೆ ಇದೇ ನೀವು ಕಾಪಿ ಮಾಡ್ಕೋಬೋದು. ನೀವು ಏನೂ ಮಾಡೋದು ಬೇಕಾಗಿಲ್ಲ. ಜಸ್ಟ್ ಈ ಟಾಪಿಕ್ ಅಂತ ಇದೆಲ್ಲ, ಟಾಪಿಕ್ಸ್ ಅಂತ ಇದನ್ನು ಸ್ವಲ್ಪ ಚೇಂಜ್ ಮಾಡ್ಬೋದು. ಇಲ್ಲ ತೆಳಗಡೆ ಬಿಟ್ಟು ಇದೇನಾದ್ರೆ ಲೈನ್ಸ್, ಇದರಲ್ಲಿ ಏನೂ ಮಾಡೋ ಅವಶ್ಯಕತೆ ಇಲ್ಲ. ಟಾಪಿಕ್ ಚೇಂಜ್ ಮಾಡ್ಬೋದು. ಮತ್ತು ಬಿಟ್ಟರೆ ಇಲ್ಲಿ 5 ಮಿನಿಟ್ಸ್ ಅಂತ ಇದೆ. ನೀವು ಏನಾದರೂ ಲಾಂಗ್ ವಿಡಿಯೋ ಮಾಡ್ತಿದ್ರೆ ಜಾಸ್ತಿ ಮಾಡ್ಕೊಳ್ಬೋದು. ಟೈಮಿಂಗು ಟಾಪಿಕ್ಸ್ ಇಷ್ಟೇ ಚೇಂಜ್ ಮಾಡ್ಬೇಕು. ಅದನ್ನ ಬಿಟ್ಟರೆ ಬೇರೆ ಏನೋ ಮಾಡೋ ಅವಶ್ಯಕತೆ ಇಲ್ಲ. ಯಾಕೆ ಬೇಕು, ಜಸ್ಟ್ ಇಷ್ಟೇ ಸಾಕು. ಮ್ಯಾಕ್ಸಿಮಮ್ ನಾನು ನಿಮಗೆ ಎಲ್ಲರಿಗೂ ಸಜೆಷನ್ ಮಾಡೋದಂದ್ರೆ 5 ನಿಮಿಷ ವಿಡಿಯೋನೇ ಬೆಸ್ಟು. ಓಕೆ, ನೆಕ್ಸ್ಟ್ ನೀವೇನು ಮಾಡ್ಕೋ, ಸೆಂಡ್ ಮಾಡಬೇಕು. ಜಸ್ಟ್ ಏನು ಮಾಡೋಂಗಿಲ್ಲ, ಸೆಂಡ್ ಮಾಡಬೇಕು. ಸೆಂಡ್ ಮಾಡಿದ ತಕ್ಷಣ ನಿಮಗೆ ಏನು ಮಾಡುತ್ತೆ, ChatGPT ಲೈನ್ಸ್ ಕೊಡುತ್ತೆ, ಟಾಪಿಕ್ಸ್ ಕೊಡುತ್ತೆ, ಸ್ಕ್ರಿಪ್ಟ್ ಕೊಡುತ್ತೆ ನೋಡಿ. ಜಸ್ಟ್ ಓಕೆ ಕೊಡುತ್ತೆ ನೋಡಿ. ಇಲ್ಲಿ ಹುಕ್ ಲೈನ್ ಕೊಡಿದೆ ನೋಡಿ. IPL 2026 ಶುರು ಆಗುವ ಮೊದಲು ಇಂಡಿಯನ್ ಪ್ರೀಮಿಯರ್ ಲ್ಯಾಂಗ್ವೇಜ್ನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿಗೆ ಭಾರಿ ಶಾಕ್. ಫ್ಯಾನ್ಸ್ ಎಲ್ಲರೂ ಕೂಡ ಕಂಗಾಲಾಗಿದ್ದಾರೆ ನೋಡಿ. ಯಾವ ರೀತಿ ಹುಕ್ ಕೊಟ್ಟಿದೆ, ಇದು ಸ್ಕ್ರಿಪ್ಟ್. ನಾವೀಗ ಏನು ಮಾಡ್ಕೋ, ಈ ಸ್ಕ್ರಿಪ್ಟ್ ಅನ್ನೋದು ಯೂಸ್ ಮಾಡ್ಕೋಬೇಕು. ನಾವು ಏನು ಮಾಡ್ಕೋ, ಕಾಪಿ ಮಾಡಿ ನಾವು ಏನು ಮಾಡ್ಬೇಕು, ಇದು ಮಾಡ್ಕೊಳ್ಬೇಕು. ಈಗ ನಾವು ಮಾಡಬೇಕಾದ ಕೆಲಸ ಏನಾದರೂ ತುಂಬ ಸಿಂಪಲ್, ಕ್ಲಿಯರ್ ಹೇಳ್ಬೇಕಾರೆ. ಈಗ ನಾವು ಏನು ಮಾಡೋಂಗಿಲ್ಲ, ಇದೇನಿದಲ್ಲ ಹುಕ್ಕು, ಇನ್ನು ಪ್ರತಿ ಒಂದು ಕೂಡ ನಾವೇನು ಮಾಡ್ಕೋ, ಕಾಪಿ ಮಾಡ್ಕೊಳ್ಬೇಕು. ಜಸ್ಟ್ ಕಾಪಿ ಮಾಡ್ಕೊಂಡ ತಕ್ಷಣ ಇವಾಗ ನಮಗೆ ಸ್ಕ್ರಿಪ್ಟ್ ಅನ್ನೋದು ರೆಡಿ ಆಯಿತು. ಮೊದಲನೇದು ಡನ್ ಆಯಿತು, ಸ್ಕ್ರಿಪ್ಟ್ ರೆಡಿ. ಸೆಕೆಂಡ್ ಬಂದ್ಬಿಟ್ಟು ನಾವೇನು ಮಾಡ್ಕೋ, ವಾಯ್ಸ್ ಓವರ್ ಮಾಡ್ಬೇಕು. ಅಂದರೆ ವಾಯ್ಸ್ ಅಂದರೆ ಸ್ಕ್ರಿಪ್ಟ್ ತಕ್ಕಂತೆ ನಾವು ವಾಯ್ಸ್ ಓವರ್ ಮಾಡಬೇಕು. ನಾನು ನಿಮಗೆ ಎಲ್ಲರಿಗೂ ಕೂಡ ಸಜೆಷನ್ ಮಾಡ್ತೀನಿ. ಏನಪ್ಪ ಸಜೆಷನ್ ಮಾಡ್ತೀನಿ ಅಂದರೆ, ನೀವು ಏನಾದರೂ ಫೇಸ್ ತೋರ್ಸೋಕ್ಕಾಗಲ್ಲ, ನಾನು ವಾಯ್ಸ್ ಓವರ್ ಕೊಟ್ಟರೆ ಪ್ರಾಬ್ಲಮ್ ಇಲ್ಲ ಅಂದರೆ ವಾಯ್ಸ್ ಓವರ್ ಕೊಡಿ. ಯಾಕಂದರೆ 100ಕ್ಕೆ ನಾನು ನಿಮಗೆ ಎಲ್ಲರಿಗೂ ಹೇಳ್ತೀನಿ, ವಾಯ್ಸ್ ಓವರ್ ಕೊಟ್ಟರೆ 100ಕ್ಕೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲದೆ ನಿಮ್ಮ ಯೂಟ್ಯೂಬ್ ಚಾನಲ್ ಮೌಂಟೇಶನ್ ಆನ್ ಆಗುತ್ತೆ. AI ಕೂಡ ನೀವು ವಾಯ್ಸ್ ಓವರ್ ಜನ್ರೇಟ್ ಮಾಡ್ಬೋದು, ಇಲ್ಲ ಅಂತೇನಿಲ್ಲ. ಆದರೆ ಬಟ್ ಎಲ್ಲೇ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು. ಅದಕ್ಕೋಸ್ಕರ ಆಗ್ತದೆ. ಯಾಕಂದ್ರೆ ಕನ್ಫರ್ಮ್ ಇಲ್ಲಲ್ಲ, ಎಲ್ಲೋ ಒಂದು ಸ್ವಲ್ಪ ಎಡವಟ್ಟು ಆಗ್ಬೋದು. ಅದಕ್ಕೋಸ್ಕರ ಎಲ್ಲರಿಗೂ ನಾನು ಸಜೆಷನ್ ಮಾಡೋದು ವಾಯ್ಸ್ ಓವರ್ ಮಾಡಿ. ವಾಯ್ಸ್ ಓವರ್ ಮಾಡೋದಂದ್ರೆ ಯಾವ ರೀತಿ ಅಂದರೆ, ಜಸ್ಟ್ ಅದನ್ನ ಲಾಸ್ಟ್ಗೆ ಹೇಳ್ತೀನಿ, ನಾನು ನಿಮಗೆ ಎಡಿಟ್ ಮಾಡುವಾಗ ಹೇಳ್ತೀನಿ. ಈಗ ಮೇನ್ ಇಂಪಾರ್ಟೆಂಟು ಕಾಪಿ ಮಾಡಿದಾಯಿತು ಸ್ಕ್ರಿಪ್ಟು. ಇವಾಗ ನಾವು ಏನು ಮಾಡಬೇಕು, ತುಂಬ ಸಿಂಪಲ್ ಕ್ಲಿಯರಾಗಿ ಮಾಡಬೇಕಾದ್ರೆ ಕೆಲಸ ಅಂದರೆ ಇಮೇಜ್ಗಳು ಬೇಕು. ಇಮೇಜ್ಗಳು ಅಂದರೆ ಯಾವ ರೀತಿ, ನಮಗೆ ಪೇಜ್ ತೋರ್ಸೋಕ್ಕೆ ಕೂಡ ಆಗಲ್ಲ. ಪೇಜ್ ತೋರಿಸಿದ್ರೆ ನೀವು ಮಾತಾಡ್ಬೋದು, ಪೇಜ್ ತೋರ್ಸೋಕ್ಕಾಗಲ್ಲ. ನಮ್ಗೆ ಇಮೇಜ್ ಬೇಕು. ಇಮೇಜ್ ಬೇಕಂದ್ರೆ ಯಾವ ರೀತಿ ಕ್ರಿಯೇಟ್ ಮಾಡೋದು, ಇಮೇಜ್ ತುಂಬ ಸಿಂಪಲ್ ಟಾಪಿಕ್ ರೀತಿನೇ ನಾವು ಇಮೇಜ್ ಕ್ರಿಯೇಟ್ ಮಾಡಬೇಕು. ಅದು ಯಾವ ರೀತಿ ಅಂದರೆ, ಜಸ್ಟ್ ನಾವು ಒಂದು ಅಪ್ಲಿಕೇಶನ್ ಸಿಗುತ್ತೆ ಪ್ಲೇಸ್ಟೋರಲ್ಲಿ, ಇಮೇಜ್ ಸರ್ಚ್ ಅಂತ ಬಂತು. ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಇದು ಡೌನ್ಲೋಡ್ ಮಾಡಿದ್ರೆ ಬೆಸ್ಟ್. ಇದರಲ್ಲಿ ಎಲ್ಲ ಇಮೇಜ್ ಸಿಗುತ್ತೆ, ಮತ್ತು ಯಾವುದೇ ರೀತಿ ಕಾಪಿರೈಟ್ ಏನೂ ಇಲ್ಲ. ಇಲ್ಲಿ ಏನು ಮಾಡ್ಕೊ, ಸರ್ಚ್ ಬಾಕ್ಸಲ್ಲಿ ಸರ್ಚ್ ಮಾಡ್ಕೆ IPL ನಾನು ಏನು ಮಾಡ್ತೀನಿ, ಜಸ್ಟ್ ನೋಡಿ. ಈಗ ಏನು ಹಾಕೋಣ, ಎಲ್ಲಿ ಹೋಗ್ತಾ ಇದೆಯಾ, ಎಲ್ಲಿ ಹೋಗ್ತಾ ಇದೆಯಾ ನೋಡಿ. IPL 2026 25 ಆಯ್ತು ನೋಡಿ. 2026 ಹಾಕಿ ಜಸ್ಟ್ ಸರ್ಚ್ ಮೇಲೆ ಕ್ಲಿಕ್ ಮಾಡೋಣ. IPL 2026 ಅಂದ ತಕ್ಷಣ ಈ ರೀತಿ ಬಂತು. ಇದರಲ್ಲಿ ನಾವು ಏನು ಮಾಡ್ಕೋ, ಜಸ್ಟ್ ಈ ಕೆಲವೊಂದಷ್ಟು ಇಮೇಜ್ ಡೌನ್ಲೋಡ್ ಮಾಡ್ಕೋಬೇಕು. ನೋಡಿ ಇಲ್ಲಿ ಇಮೇಜ್ ಇದೆಲ್ಲ, ಜಸ್ಟ್ ಡೌನ್ಲೋಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಆಗುತ್ತೆ. ಓಕೆ, ಈ ರೀತಿ ನೋಡಿ ಇಮೇಜ್ಗಳು ಡೌನ್ಲೋಡ್ ಮಾಡ್ಕೋಬೇಕು. ಮೇನ್ ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ಓಕೆ, ಈ ರೀತಿ ನಮಗೆ ಇಮೇಜ್ಗಳು ಅನ್ನೋದು ನೀವು ಡೌನ್ಲೋಡ್ ಮಾಡ್ಕೋಬೇಕು. ಜಸ್ಟ್ ಯಾಕಂದರೆ ಇಮೇಜ್ ತುಂಬ ಇಂಪಾರ್ಟೆಂಟ್ ಅಲ್ಲ. ಈ RCB ಇನ್ನೂ ನಮ್ಮ ಕೆಪ್ ಅಂದರೆ ವಾಸಲ ಕಪ್ ಗೆದ್ದಿತ್ತು, ಈ ಸಲ ಇನ್ನೂ ಗೆದ್ದಿಲ್ಲ. ಅದಕ್ಕೋಸ್ಕರ ಈ ಇಮೇಜ್ ಬೇಡ, ವಾಸಲದಿದೆ ಜಸ್ಟ್. ಓಕೆ, ಅದರ ನಂತರ ಬಿಟ್ಟು ಈ ಕೆಲವೊಂದಷ್ಟು ಇದನ್ನೆಲ್ಲ ಮೂಮೆಂಟು. ಓಕೆ, ಇದನ್ನೆಲ್ಲ ಡೌನ್ಲೋಡ್ ಮಾಡ್ಕೋಬೇಕು. ಇಮೇಜ್ಗಳು ಡೌನ್ಲೋಡ್ ಮಾಡ್ಕೊಳ್ಳಿ ಕ್ಲಿಯರ್ಗೆ. ಯಾಕಂದರೆ ಇಮೇಜ್ಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಟಾಪಿಕ್ ತಕ್ಕಂತೆ ಇಮೇಜ್ಗಳು ತೊಗೊಳ್ಳಿ, ಅದೇನಿಲ್ಲ. ನಾನು ನಿಮಗೆ ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ, ಯಾಕಂದರೆ ಯಾವ ರೀತಿ ಮಾಡೋದು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಓಕೆ, ಇಮೇಜನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕು ಈ ರೀತಿ. ಜಸ್ಟು ನಾನೇನು ಮಾಡ್ತೀನಿ, ಇಮೇಜ್ ಕೆಲವೊಂದಷ್ಟು ಇಮೇಜನ್ನು ಡೌನ್ಲೋಡ್ ಮಾಡ್ತಾ ಇದ್ದೀನಿ. ನೀವು ಕೂಡ ಇಮೇಜ್ ಈ ರೀತಿ ಡೌನ್ಲೋಡ್ ಮಾಡ್ಕೊಳ್ಳಿ. ಜಸ್ಟ್ ಈಗ ಇಮೇಜನ್ನು ಡೌನ್ಲೋಡ್ ಮಾಡಿದ್ರೆ ಆಯಿತು. ಎಕ್ಸಾಂಪಲ್ ನಾನು ನಿಮಗೆ ಕೆಲವೊಂದಷ್ಟು ಇಮೇಜ್ ಡೌನ್ಲೋಡ್ ಮಾಡಿದ್ದೀನಿ, ನೀವು ಕೂಡ ಡೌನ್ಲೋಡ್ ಮಾಡಿ, ಬೇಕಾದ ರೀತಿ ಮಾಡಿ. ನಾನು ನಿಮಗೆ ತೋರಿಸೋಗೋಸ್ಕರ ಮಾಡ್ತೀನಿ. ಓಕೆ, ಈ ರೀತಿ ಆಯಿತು. ಈಗ ಇಮೇಜನ್ನು ಡೌನ್ಲೋಡ್ ಮಾಡಿದ್ದು ಆಯಿತು. ಈಗ ನಾವು ಏನು ಮಾಡಬೇಕು, ಜಸ್ಟ್ ನಾನು ನಿಮಗೆ ಮೊದಲು ಹೇಳಿದ್ದೀನಿ, ವಾಯ್ಸ್ ಓವರ್ ಕೊಡಬೇಕು ಬೆಸ್ಟ್. ವಾಯ್ಸ್ ಓವರ್ ಕೊಡೋಕೆ ಆಗಲಿಲ್ಲ ಅಂದರೆ ಏನು ಮಾಡಿ, ಅದಕ್ಕೂ ಒಂದು ಮೆಥಡ್ ಇದೆ, ಅದನ್ನು ಮಾಡಿ. ಮೇ ಬಿ ಮೌಂಟೇಶನ್ ಆಗೋದು ಸ್ವಲ್ಪ ಡೌನು, ಕಡಿಮೆ ಚಾನ್ಸಸ್. ಆದರೆ ಬಟ್ ಮೌಂಟೇಶನ್ ಆಗಲೇಬೇಕು. ನಾನು ಗೂಗಲ್ ಅಂದರೆ ಇದರಿಂದ ಯೂಸ್ ಮಾಡಿ ನಾನು ವಾಯ್ಸ್ ಓವರ್ ಮಾಡ್ತೀನಿ AI ಅಂದರೆ ಮೌಂಟೇಶನ್ ಆಗ್ಬೇಕಾದ್ರೆ ಕೆಲವೊಂದಷ್ಟು ನೀವು ಚೇಂಜಸ್ ಮಾಡಬೇಕು. ಏನು ಚೇಂಜಸ್ ಮಾಡಬೇಕು, ಸ್ಕ್ರಿಪ್ಟಲ್ಲಿ ನಿಮ್ಮ ಚೇಂಜಸ್ ಮಾಡಬೇಕು. ಸ್ಕ್ರಿಪ್ಟಲ್ಲಿ ನಿಮ್ಮದೇ ಆದಂಥ ನಾಲೆಜ್ ಯೂಸ್ ಮಾಡಬೇಕು. ಸ್ಕ್ರಿಪ್ಟ್ ಸ್ವಲ್ಪ ಚೇಂಜಸ್ ಮಾಡಬೇಕು, ಅವಾಗ ಆಗುತ್ತೆ. ಹೌದಲ್ಲ?
ಅದಕ್ಕೋಸ್ಕರ ನೀವೇನು ನೋಡೋಕೆ ಸ್ವಲ್ಪ ನಾನು ನಿಮ್ಗೆ ಹೇಳ್ಬೇಕಾದ್ರೆ ವಾಯ್ಸ್ ಓವರ್ ಮಾಡಿ ಬೆಸ್ಟು. ಇಲ್ಲಾಂದ್ರೆ ಏನು ಮಾಡಿ, ಅದಕ್ಕೊಂದು ಮೆಥಡ್ ಇದೆ, ನಾನು ಇದೀನಿ ಅದಕ್ಕೋಸ್ಕರ. ಅದಕ್ಕೇನಿದೆ ಅಂದರೆ ತುಂಬ ಸಿಂಪಲ್, ನೀವೇನು ಮಾಡೋಂಗಿಲ್ಲ, ನಿಮ್ಮ ಕ್ರೋಮ್ ಓಪನ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಗೂಗಲ್ ಓಪನ್ ಮಾಡ್ಕೊಂಡು ಜಸ್ಟ್ ನೀವೇನು ಮಾಡ್ಕೊ ವಾಯ್ಸ್ ಓವರ್ ಅಂತ ಸರ್ಚ್ ಮಾಡಿದ್ರೆ ಬರುತ್ತೆ ಮೇಲ್ಗಡೆ ವೆಬ್ಸೈಟ್ ಇದೇನು ವಾಯ್ಸ್ ಓವರ್ ಅಂತ ಬಂದ್ಬಿಟ್ಟು ಜಸ್ಟ್ ಇದರಲ್ಲಿ ಏನು ಮಾಡ್ಕೊ, ಏನು ಮಾಡೋ ಅವಶ್ಯಕತೆ ಇಲ್ಲ. ಈಗೇನಲ್ಲಿ ಸ್ಕ್ರಿಪ್ಟ್ ಇದಲ್ಲ, ಎಕ್ಸಾಂಪಲ್ ನಾನು ತೋರಿಸ್ತೀನಿ ಮತ್ತೊಮ್ಮೆ, ಯಾಕಂದ್ರೆ ತುಂಬ ಪ್ರಾಬ್ಲಮ್ ಆಗಬಾರ್ದು. ಓಕೆ, ಇಲ್ಲೇನು ಸ್ಕ್ರಿಪ್ಟ್ಗಳು ಏನಿದಲ್ಲ, ಈ ಸ್ಕ್ರಿಪ್ಟ್ ಏನಿದಲ್ಲ, ಈ ಸ್ಕ್ರಿಪ್ಟ್ ನಾವೇನು ನೋಡ್ಕೊ, ಎಲ್ಲಿದೆ ಸ್ಕ್ರಿಪ್ಟ್ ಇನ್ನೂ ಬಂದಿಲ್ಲ ನೋಡಿ, ಬರುತ್ತೆ. ಓಕೆ, ಇಲ್ಲಿ ಇರುತ್ತೆ, ಅದನ್ನು ಬ್ಯಾಕ್ ಎಲ್ಲಿ ಹೋಗಿರಲ್ಲ, ಇಲ್ಲಿರುತ್ತೆ ಜಸ್ಟು. ಓಕೆ, ಈ ಸ್ಕ್ರಿಪ್ಟ್ ಏನಿದಲ್ಲ, ಈ ಸ್ಕ್ರಿಪ್ಟ್ ಅನ್ನೋದು ನಾವೇನು ಮಾಡ್ಕೋ ಜಸ್ಟ್ ಕಾಪಿ ಮಾಡ್ಕೊಳ್ಬೇಕು. ಈಗ ನಾನು ಏನು ಮಾಡ್ತೀನಿ, ಈ ರೀತಿ ಎಕ್ಸಾಂಪಲ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಓಕೆ, ಈ ರೀತಿ ಕಾಪಿ ಮಾಡ್ಕೊಳ್ಳಿ, ಮೊದಲನೇದು ಇನ್ನಿದೆಲ್ಲ ಸ್ಕ್ರಿಪ್ಟ್ ಕಾಪಿ ಮಾಡ್ಕೊಂಡು ಜಸ್ಟ್ ನೀವೇನು ಮಾಡ್ಕೋ, ಇಲ್ಲಿ ಆ್ಯಕ್ಚುಲಿ ನಾನು ಈಗ ಆಲ್ರೆಡಿ ಹಾಕಿದೆ, ಇರಲಿ, ಇದು ನಾನು ಆಲ್ರೆಡಿ ಅಲ್ಲಿದ್ದು ಹಾಕಿದ್ದು ನೋಡಿ, ಅದೇ ಬಂತು ನೋಡಿ ಕಾಪಿ. ಈಗ ನಾನು ಚೆಕ್ ಮಾಡಿದ್ದೀನಿ, ಇದಕ್ಕೂ ಮೊದಲು ಏನು ಮಾಡಬೇಕು, ಜಸ್ಟ್ ಆ ಸ್ಕ್ರಿಪ್ಟ್ ಅಂತಂದು ನೀವು ಇಲ್ಲಿ ಏನು ಮಾಡ್ಕೋ, ಇಲ್ಲಿ ಪೇಸ್ಟ್ ಮಾಡ್ಕೋ. ಸ್ವಲ್ಪ ನಾನು ವಾಯ್ಸ್ ಇದು ಮಾಡ್ತಿದ್ದೀನಿ, ಅವನ್ನೆಲ್ಲ ಪಾಯಿಂಟ್ಸ್ ಮಾಡಿ. ಓಕೆ, ಈಗ ನೀವು ನೋಡೋಕೆ ಆ ಸ್ಕ್ರಿಪ್ಟ್ ಅನ್ನೋದು ಇಲ್ಲಿ ಬಂದು ಪೇಸ್ಟ್ ಹಾಕಿ, ಅದರಂತ ಬಂದ್ಬಿಟ್ಟು ಇಲ್ಲಿ ಚೇಂಜ್, ಇಲ್ಲಿ ಲ್ಯಾಂಗ್ವೇಜ್ ಬಂದ್ಬಿಟ್ಟು ನಮ್ಮ ಕನ್ನಡ ಲ್ಯಾಂಗ್ವೇಜ್ ಇದೆ ಜಸ್ಟ್. ಓಕೆ, ಅದ್ರ ನಂತರ ಏನು ಮಾಡೋಂಗಿಲ್ಲ, ಇಲ್ಲಿ ಚೇಂಜಸ್ ಮೇಲೆ ಕ್ಲಿಕ್ ಮಾಡಿ ಕೆಲವೊಂದಷ್ಟು ಏಜ್ ಕೂಡ ಇದು ಮಾಡಬಹುದು, ವಾಯ್ಸ್ ಯಾವ ಒಂದು ಇದರದಲ್ಲೇ ಸೆಟ್ ಮಾಡ್ಕೊಳ್ಳಿ. ನಾನು ಮಾಡಿದ್ದೀನಿ ನೋಡಿ, ಕ್ಯಾಟಗರಿ ಬಂದ್ಬಿಟ್ಟು ಇದರಲ್ಲಿ ನೀವೇನು ಮಾಡುವ, ನಿಮಗೆ ಟಿವಿ ಬೇಕಾದ್ರೆ ಟಿವಿ 9 ಯಾವ ರೀತಿ ವಾಯ್ಸ್ ಬೇಕು ಅದನ್ನು ಕೂಡ, ಮತ್ತು ನಿಮಗೆ ನಮ್ಮ ಇಂಡಿಯನ್ ವಾಯ್ಸ್, ಆ್ಯಕ್ಚುಲಿ ನಮ್ಮ ಇಂಡಿಯನ್ ವಾಯ್ಸ್ ಬೇಕಲ್ಲ. ಓಕೆ, ಈ ರೀತಿ ಸೆಟ್ ಮಾಡ್ಕೊಂಡು ಜಸ್ಟ್ ನೀವು ವಾಯ್ಸ್ ಕೇಳ್ಬೋದು. ಕೇಳಿಸ್ತಾ ಇದೆ? ಈ ರೀತಿ ವಾಯ್ಸ್ ಕೂಡ ನೀವು ಮೇಲ್ ನೋಡಿ, ಮೇಲ್ ವಾಯ್ಸ್ ಇದ್ರೆ ಮೇಲ್ ವಾಯ್ಸ್ ಒಂದು ಸಿಗ್ತಾ ಇಲ್ಲ, ಇರಲಿ, ನಾನು ಈಗ ಫಿಮೇಲ್ ಸೆಲೆಕ್ಟ್ ಮಾಡ್ತೀನಿ. ಈ ರೀತಿ ಹಲವಾರು ವೆಬ್ಸೈಟ್ ಇದೆ, ಇದು ಒಂದೇ ಅಲ್ಲ, ತುಂಬ ಇದೆ. ಜಸ್ಟ್ ನೀವು ನೋಡ್ಕೊ ವಾಯ್ಸ್ ಅವರು ಈ ರೀತಿ ಹಾಕಿ ಜಸ್ಟ್ ಈಗ ನಾವೇನು ಮಾಡೋಣ, ಓಕೆ ಬ್ಯಾಕ್ ಬಂದ ಈಗ ನಾವೇನು ಮಾಡಬೇಕು, ವಾಯ್ಸ್ ಅನ್ನೋದು ಜನರೇಟ್ ಮಾಡಬೇಕು. ಓಕೆ, ವಾಯ್ಸ್ ಜನರೇಟ್ ಮಾಡಿ ಕ್ಲಿಕ್, ಈ ಸೆಟ್ಟಿಂಗ್ ಏನು ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ ಇಲ್ಲಿ ಪ್ರೀಮಿಯಮ್ ಕೂಡ ಕೇಳ್ತೇವೆ, ನಾನು ನಿಮ್ಗೆ ಹೇಳ್ಬೇಕಾರೆ ಪ್ರೀಮಿಯಮ್ ಕೂಡ ಕೇಳ್ತೇವೆ. ಪ್ರೀಮಿಯಮ್ ಯಾಕೆ ಕೇಳ್ತಂದ್ರೆ, ನೀವು ವಾಯ್ಸ್ ಏನಾದ್ರು ಚೆನ್ನಾಗಿ ತೊಗೊಂಡ್ರೆ ಪ್ರೀಮಿಯಮ್ ಕೇಳುತ್ತೆ. ಈ ರೀತಿ ಕೆಲವೊಂದಷ್ಟು ಇದನ್ನಿರುತ್ತೆ, ಅದಕ್ಕೋಸ್ಕರ ನೀವು ಏನು ಮಾಡಬೇಕಿಲ್ಲ. ನಮ್ಗೆ ಯಾವ ರೀತಿ ಪ್ರೀಮಿಯಮ್ ಬೇಡ, ಏನು ಬೇಡ ಅಂದರೆ ಜಸ್ಟ್ ನಾವು ಡೀಪ್ ಬೇರೆ ಒಂದು ಇದನ್ನಾಗ ಹಾಕಿ ಜಸ್ಟ್ ನಾವು ಏನು ಮಾಡೋ ಅವಶ್ಯಕತೆ ಇಲ್ಲ. ಇದರಲ್ಲಿ ನಮ್ಮ ಲ್ಯಾಂಗ್ವೇಜ್ ಒಂದು ಸ್ವಲ್ಪ ಲ್ಯಾಂಗ್ವೇಜ್ ಚೇಂಜ್ ಮಾಡೋದು. ಓಕೆ, ಇದರಲ್ಲಿ ನಮಗೆ ವಾಯ್ಸ್ ಅಂದರೆ ಯಾವುದೇ ರೀತಿ ಪ್ರೀಮಿಯಮ್ ಬೇಡ ಅಂದರೆ ಜಸ್ಟ್ ನಾವು ಲ್ಯಾಂಗ್ವೇಜ್ ಬಿಟ್ಟು ಈ ರೀತಿ ಹಾಕಿ ಜಸ್ಟ್ ಇದರ ಫಿಲಮ್ ಮೇಲೆ ಕ್ಲಿಕ್ ಮಾಡಿ ಜಸ್ಟ್ ಇಂಡಿಯನ್ ಲ್ಯಾಂಗ್ವೇಜ್ ಮೇಲೆ ಇಲ್ಲಿ ಆಲ್ಮೋಸ್ಟ್ ಲ್ಯಾಂಗ್ವೇಜ್ ಬರುತ್ತೆ. ಓಕೆ, ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಜಸ್ಟ್ ನಾವು ಏನು ಮಾಡೋ ಅವಶ್ಯಕತೆ ಇಲ್ಲ. ಓಕೆ, ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ಆಟೋಮೆಟಿಕ್ ವಾಯ್ಸ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ನಾನು ಪ್ಲೇ ಮಾಡ್ತೀನಿ ನೋಡಿ. IPL 2026 ಶುರುವಾಗುವ ಮುಂಚೆ ಸ್ವಲ್ಪ ತೋರಿಸ್ತಾ ಇದ್ದೀನಿ, ಸ್ವಲ್ಪ ಅದಕ್ಕೋಸ್ಕರ ನೋಡಿ. ಈ ವಾಯ್ಸ್ ಅವ್ರದ್ದು ಅನ್ನೋದು ಆಯಿತು, ಸ್ವಲ್ಪ ಸ್ಪೀಡ್ ಆಯಿತು. ನೀವು ಸ್ಪೀಡ್ ಸ್ವಲ್ಪ ಇಲ್ಲಿ ಕಡಿಮೆ ಮಾಡ್ಕೊಳ್ಬೋದು, ಹೆಚ್ಚು ಕಡಿಮೆ ಮಾಡ್ಕೊಳ್ಳಿ. ಜಸ್ಟ್ ಈ ರೀತಿ ವಾಯ್ಸ್ ಅವ್ರನ್ನ ಏನು ಮಾಡ್ಬೋದು, ಕ್ರಿಯೇಟ್ ಮಾಡ್ಬೋದು. ಕ್ರಿಯೇಟ್ ಮಾಡಿದ ತಕ್ಷಣ ಏನು ಮಾಡ್ಕೋ, ಜಸ್ಟ್ ಡೌನ್ಲೋಡ್. ಓಕೆ, ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ವಾಯ್ಸ್ ಅವರನ್ನು ಡೌನ್ಲೋಡ್ ಇತ್ತು. ಇದೇ ರೀತಿ ಕೂಡ ಪ್ರತಿ ಒಂದು ಏನು ಪಾಯಿಂಟ್ ಟು ಪಾಯಿಂಟ್ ಏನಿದೆಲ್ಲ ಟಾಪಿಕ್ಕು ಸ್ಕ್ರಿಪ್ಟು, ಆ ಸ್ಕ್ರಿಪ್ಟ್ ತಕ್ಕಂತೆ ಪ್ರತಿಯೊಂದು ಕೂಡ ಮಾಡ್ಕೊಳ್ಳಿ. ಎಕ್ಸಾಂಪಲ್ ನಾನು ಒಂದೇ ಮಾಡಿದ್ದೀನಿ, ತೋರಿಸ್ತಾ ಇದ್ದೀನಿ ನಿಮಗೋಸ್ಕರ. ಅದಕ್ಕೋಸ್ಕರ ಇದು ಪ್ರತಿಯೊಂದು ಕೂಡ ಮಾಡಿ, ಎಷ್ಟು ಮ್ಯಾಕ್ಸಿಮಮ್ 5 ನಿಮಿಷ ಮಾಡಿ, 5 ನಿಮಿಷದವರೆಗೂ ಮಾಡ್ಕೊಳ್ಳಿ. ಈ ರೀತಿ ಮಾಡಿ ನೀವು ಏನು ಮಾಡೋದು, ಸ್ಕ್ರಿಪ್ಟ್ ಅನ್ನೋದು ಇದನ್ನಾಯಿತು, ವಾಯ್ಸ್ ಅವ್ರು ಕೂಡ ಈ ರೀತಿ ಮಾಡೋದು ಗೊತ್ತಾಯಿತು. ಈಗ ನೆಕ್ಸ್ಟ್ ಬಂತು ಎಡಿಟಿಂಗ್. ಮೇನ್ ಇಂಪಾರ್ಟೆಂಟ್ ಎಡಿಟಿಂಗ್ ಮಾಡ್ಬೇಕಾದ್ರೆ ಅಪ್ಲಿಕೇಶನ್ ಯಾವುದಂದ್ರೆ VN ಅಪ್ಲಿಕೇಶನ್ ಬೆಸ್ಟ್, ಫ್ರೀ ಇದೆ, ಇನ್ಸ್ಟಾಲ್ ಮಾಡ್ಕೊಳ್ಳಿ ಪ್ಲೇಸ್ಟೋರಲ್ಲಿ. ಜಸ್ಟ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ. ಅಪ್ಲಿಕೇಶನ್ ಓಪನ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಎಂಟರ್ಪೇಜ್ ಓಪನ್ ಆಗುತ್ತೆ. ಇದನ್ನ ಅದರಲ್ಲೇ ಮಾಡ್ಬೇಕಂತ ನಾವು ಇನ್ಶಾರ್ಟಲ್ಲಿ ಮಾಡ್ಬೋದು, ನಿಮ್ಗೆ ಯಾವ್ದು ಅನುಕೂಲ ಇದೆ ಅದರಲ್ಲೇ ಮಾಡಿ. ಓಕೆ, ಜಸ್ಟ್ ನಾನು ಬೆಸ್ಟ್ ಸಜೆಸ್ಟ್ ಮಾಡಿದ್ರೆ ಬೆಸ್ಟ್ ಇದು. ಓಕೆ, ಇನ್ನು VN ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ ತಕ್ಷಣ ಪ್ಲಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪ್ಲಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಎಂಟರ್ ನ್ಯೂ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಏನು ಮಾಡ್ಕೋ, ಜಸ್ಟ್ ಇಲ್ಲಿ ನೀವು ಏನು ಮಾಡೋ ಅವಶ್ಯಕತೆ ಇಲ್ಲ, ಜಸ್ಟ್ ಫೋಟೋಗಳು ಸೆಲೆಕ್ಟ್ ಮಾಡ್ಬೇಕು. ಈಗ ಎಕ್ಸಾಂಪಲ್ ನಾನು ಕೆಲವೊಂದಷ್ಟು ಫೋಟೋ ಸೆಲೆಕ್ಟ್ ಮಾಡ್ತೀನಿ ನಿಮ್ಮ ಮುಂದೆ, ನೀವು ಕೂಡ ಏನು ಮಾಡಿ ಫೋಟೋ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಈ ರೀತಿ ನಾನು ಫೋಟೋ ಸೆಲೆಕ್ಟ್ ಮಾಡಿದ್ದೀನಿ, ಎಕ್ಸಾಂಪಲ್ ತೋರಿಸ್ತಾನೆ. ಈ ರೀತಿ ನೀವು ಫೋಟೋ ಸೆಲೆಕ್ಟ್ ಮಾಡ್ಕೊಳ್ಳಿ. ಆದಷ್ಟು ಲಾಂಗ್ ಫೋಟೋ ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದರ ನಂತರ ಬಂದ್ಬಿಟ್ಟು ನೀವು ಮೇನ್ ಇಂಪಾರ್ಟೆಂಟ್ ಮಾಡಬೇಕಾದ ಕೆಲಸ ಅಂದರೆ ಇಲ್ಲಿ ಒರಿಜಿನಲ್ ಇದ್ರ ಸೈಜ್ ಮೇಲೆ ಕ್ಲಿಕ್ ಮಾಡಿ 16:9 ಸೈಜ್ ಮೇಲೆ ಕ್ಲಿಕ್ ಮಾಡಬೇಕು. ಯಾಕಂದ್ರೆ ಈಗ ನೀವು ನೋಡುವಂಥ ಸೈಜು ಅದೇ ಸೈಜ್ ಇದೆ, ಅದಕ್ಕೋಸ್ಕರ ಆ ಸೈಜ್ ಸೆಲೆಕ್ಟ್ ಮಾಡಿದ್ರೆ ಆಯಿತು. ಈಗ ಫೋಟೋನ ಸೆಲೆಕ್ಟ್ ಆಯಿತು, ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ ನಾನು ನಿಮಗೆ, ಅದಕ್ಕೋಸ್ಕರ ನೀವು ಇನ್ನೂ ಜಾಸ್ತಿ ಫೋಟೋಗಳು ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆ, ಈ ಲೋಗೋ ಇದ್ರೆ ಇದು ರಿಮೂವ್ ಮಾಡಿ, ಇದು ಹೇಳೋದು ಅವಶ್ಯಕತೆ ಇಲ್ಲ. ಓಕೆ, ಈ ರೀತಿ ಆಯಿತು. ಈಗ ನೀವು ಮೇನ್ ಇಂಪಾರ್ಟೆಂಟ್ ಮಾಡಬೇಕಾದ ಕೆಲಸ ಏನಂದರೆ ಜಸ್ಟ್ ಏನಿಲ್ಲ, ವಾಯ್ಸ್ ಓವರ್. ಇಲ್ಲಿ ಏನು ವಾಯ್ಸ್ ಓವರ್ದಲ್ಲ, ಜಸ್ಟ್ ಮೇನ್ ಇಂಪಾರ್ಟೆಂಟ್ ಇಲ್ಲಿ ಇದೆ ನೋಡಿ, ಸಾಂಗ್ ಆಪ್ಷನು. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನೀವು ಏನಾದರೂ ವಾಯ್ಸ್ ಓವರ್ ಮಾಡ್ತಾ ಇದ್ರೆ ಜಸ್ಟ್ ಈ ವಾಯ್ಸ್ ಓವರ್ ಮೇಲೆ ಕ್ಲಿಕ್ ಮಾಡಿದರೆ ಅಲೌ ಕೊಟ್ಟರೆ ನಿಮಗೆ ವಾಯ್ಸ್ ಓವರ್ ಸ್ಟಾರ್ಟ್ ಆಗುತ್ತೆ. ನೀವು ವಾಯ್ಸ್ ಓವರ್ ಇಲ್ಲೇ ಆನ್ ಮಾಡಿ ವಾಯ್ಸ್ ಓವರ್ ಮಾಡ್ಬೋದು. ಆ ಸ್ಕ್ರಿಪ್ಟ್ ಎಲ್ಲ ನೋಡಿ ವಾಯ್ಸ್ ಓವರ್ ಮಾಡ್ಬೋದು, ನಿಮ್ಮದೇ ವಾಯ್ಸ್ ಓವರ್ ಮಾಡ್ಬೋದು ಈ ರೀತಿ ಮಾಡಿ. ಇಲ್ಲ ನನಗೆ ವಾಯ್ಸ್ ಓವರ್ ಕೊಡೋಕ್ಕಾಗಲ್ಲ ಅಂದರೆ ಆ ಏನಿದೆ ಡೌನ್ಲೋಡ್ ಮಾಡಿದಾರಲ್ಲ ಅದನ್ನ ಹಾಕಬೇಕು ಅಷ್ಟೇ. ನಾನು ನಿಮಗೆ ಸಜೆಷನ್ ಮಾಡೋ ವಾಯ್ಸ್ ಓವರ್ ಮಾಡಿ. ಇಷ್ಟೆಲ್ಲ ಮಾಡ್ತೀರಾ, ವಾಯ್ಸ್ ಓವರ್ ಮಾಡೋಕ್ಕಾಗಲ್ಲ, ಮಾಡಿ, ಯಾಕಪ್ಪ ಮಾಡಿ. ಓಕೆ, ಈಗ ಬೇಡ, ಜಸ್ಟ್ ನಾವೇನು ಮಾಡೋಣ, ಈಗ ಬ್ಯಾಕ್ ಬರ್ತೀನಿ. ಓಕೆ, ಈಗ ನೀವು ವಾಯ್ಸ್ ಓವರ್ ನಾನು ಏನು ಮಾಡ್ತೀನಿ, ನಾನು ಡೌನ್ಲೋಡ್ ಮಾಡೋದು ಆ್ಯಡ್ ಮಾಡ್ತೀನಿ, ಎಕ್ಸಾಂಪಲ್ ತೋರಿಸ್ತೀನಿ. ಓಕೆ, ಪ್ಲಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆ, ಮ್ಯೂಸಿಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು. ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲ ನಮ್ಮ ಒಂದು ವಾಯ್ಸ್ ನಾವೇನು ಮಾಡಿದ್ರಲ್ಲ ಪ್ರತಿಯೊಂದು ಕೂಡ ಇಲ್ಲಿ ಬಂದಿರುತ್ತೆ. ಜಸ್ಟ್ ನಾವೇನು ಮಾಡಬೇಕು, ಆ್ಯಡ್ ಮಾಡಬೇಕು. ವಾಯ್ಸಿಗೆ ನಾನು ಏನಿಂದ ಜನ್ರೇಟ್ ಮಾಡಿದಂಥ ವಾಯ್ಸ್ ಅವರು ಈಗ ಏನು ಮಾಡ್ತಾಯಿದ್ದೀನಿ, ಇಂಪೋರ್ಟ್ ಮಾಡ್ತಾಯಿದ್ದೀನಿ. ಸ್ವಲ್ಪ ನೀವು ವಿಡಿಯೋ ಸ್ಕಿಪ್ ಆಯಿತು, ನೀವು ಕೂಡ ಇಂಪೋರ್ಟ್ ಮಾಡ್ಕೊಳ್ಳಿ. ಯಾಕಂದರೆ
ತುಂಬ ಇರುತ್ತಲ್ಲ, ಅದಕ್ಕೋಸ್ಕರ ಅದನ್ನ ಇದು ಮಾಡಿದೆ. ಓಕೆ, ಜಸ್ಟ್ ನೀವೇನು ಮಾಡಿ ಅದನ್ನ ಯೂಸ್ ಮಾಡ್ಕೊಳ್ಳಿ. ಓಕೆ, ಯೂಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಏನು ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ ಓಕೆ, ನೆಕ್ಸ್ಟ್ ನಾವು ಇದರಲ್ಲಿ ಏನು ಮಾಡ್ಕೊಳ್ಳಿ. ಓಕೆ, ಡನ್ ಮೇಲೆ ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ, ಈಗ ವಾಯ್ಸ್ ಓವರ್ ಅನ್ನೋದು ಇದಕ್ಕೆ ಸೆಟ್ ಆಯಿತು. ಈಗ ನಾವು ಏನು ಮಾಡ್ಬೇಕು, ಈ ಫೋಟೋಗಳು ಅನ್ನೋದು ಜಾಸ್ತಿ ಇರ್ಬೋದು, ಇದನ್ನು ಸ್ವಲ್ಪ ನಾವು ಕ್ರಾಪ್ ಮಾಡ್ಬೇಕು. ಈ ರೀತಿ ನಾವು ಫೋಟೋಗಳು ಏನು ಮಾಡ್ಬೇಕು, ಜಸ್ಟ್ ಕ್ರಾಪ್ ಮಾಡ್ಬೇಕು. ಓಕೆ, ಈ ರೀತಿ ನೋಡುವಂಥ ಜನರಿಗೆ ಒಂದು ಸ್ವಲ್ಪ ಏನಾಗಬೇಕು, ಮೂಮೆಂಟು ಸ್ವಲ್ಪ ಚೇಂಜಸ್ ಆಗಬೇಕು. ಅಂದರೆ ನೋಡುವಂಥ ಜನರಿಗೆ ಒಂದು ಸ್ವಲ್ಪ ಮೂಮೆಂಟ್ ಆಗಬೇಕು. ಯಾಕಂದ್ರೆ ಈಗ ನಾವು ಯಾವುದೋ ಒಂದು ವೀಡಿಯೋ ನೋಡ್ತಾರೆ, ಆ ವೀಡಿಯೋದಲ್ಲಿ ಒಂದು ಸ್ವಲ್ಪ ಎಡಿಟಿಂಗ್ ಒಂದು ಸ್ವಲ್ಪ ಇದು ಮಾಡಿದರೆ ಬೆಸ್ಟ್ ಆಗುತ್ತೆ. ಈಗ ನಾವು ಏನು ಮಾಡ್ಬೇಕು, ಈ ರೀತಿ ಕ್ರಾಪ್ ಮಾಡಬೇಕು. ಈಗ ನಾವೇನು ಮಾಡೋಣ, ಎಕ್ಸಾಂಪಲ್ ಫೋಟೋ, ಈಗ ನಾನು ಏನು ಮಾಡ್ತೀನಿ, ಆ ವಿಡಿಯೋ ಪ್ಲೇ ಮಾಡ್ತೀನಿ. ಜಸ್ಟ್ ನೋಡಿ, ಶುರುವಾಗುವ ಮೊದಲು ನೋಡಿ ಈ ರೀತಿ ವಾಯ್ಸ್ ಓವರ್ ಬರ್ತದೆ. ಏನಿಲ್ಲ, ಈಗ ನಾವು ಏನು ಮಾಡ್ಬೇಕು, ಇದಕ್ಕೆ ಈ ರೀತಿ ಮಾಡಿದರೆ ಅದಕ್ಕೆ ಮೂಮೆಂಟ್ ಆಗಲ್ಲ, ಯಾರು ನೋಡಲ್ಲ. ಅದಕ್ಕೆ ನಾವು ನೋಡ್ಬೇಕು, ಸ್ವಲ್ಪ ಇಲ್ಲಿ ಪ್ಲ್ಯಾನ್ ಮಾಡಬೇಕು. ಪ್ಲ್ಯಾನ್ ಅಂದರೆ ಸ್ವಲ್ಪ ತಲೆ ಓಡಿಸ್ಬೇಕು. ತಲೆ ಅಂದರೆ ಸ್ವಲ್ಪ ವಿಡಿಯೋ ನೋಡ್ಬೇಕು, ಪ್ರೊಫೆಷನಲ್ ಎಡಿಟ್ ಮಾಡಬೇಕು. ಎಡಿಟ್ ಅಂದರೆ ಒಂದು ಮೂಮೆಂಟ್ ರೀತಿ ನೋಡೋ ಜನ ಒಂದು ಕ್ಯೂರಿಯಾಸಿಟಿನ ನೋಡ್ಬೇಕು. ಆ ರೀತಿ ಈಗ ನಾವು ಸ್ಕ್ರಿಪ್ಟ್ ಒಂದು ಕ್ಯೂರಿಯಾಸಿಟಿ ಇದೆ, ಎಡಿಟ್ ಅನ್ನೋದು ಕ್ಯೂರಿಯಾಸಿಟಿ ಇರಬೇಕು. ನೋಡೋದು ಜನ ವಿಡಿಯೋ ಸ್ಕಿಪ್ ಮಾಡ್ಬೋದು. ಈಗ ನೀವು ನನ್ನ ವಿಡಿಯೋ ನೋಡ್ತಾ ಇರಲ್ಲ, ಆ ರೀತಿ ನಾವೇನು ಮಾಡ್ಬೇಕು, ಜಸ್ಟ್ ಏನು ಮಾಡಲ್ಲ, ಈ ವಿಡಿಯೋ ಅದಲ್ಲ, ಜಸ್ಟ್ ಆ ವಿಡಿಯೋ ಮೇಲೆ ಕ್ಲಿಕ್ ಮಾಡಿದರೆ ಅದಕ್ಕಿಂತ ಮುಂಚೆ ನಾವು ಮಾಡ್ಕೋ, ಇಲ್ಲಿ ಪ್ಲಸ್ ಐಕನ್ ಬಟನ್ ಇಲ್ಲ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ರೋಟೇಟ್ ಬರುತ್ತೆ. ಜಸ್ಟ್ ನೋಡಿ, ನೋಡಿ ಈ ರೀತಿ ನೋಡೋದಕ್ಕೆ ಒಂದು ಸ್ವಲ್ಪ ಚೆನ್ನಾಗಿ ಕಾಣುತ್ತೆ ಮೂಮೆಂಟು. ಓಕೆ, ನಾನು ಏನು ಮಾಡ್ತೀನಿ, ಎಕ್ಸಾಂಪಲ್ ಈ ಫೋಟೋ ಇಡ್ತೀನಿ. ಓಕೆ, ಡನ್. ಓಕೆ, ನೆಕ್ಸ್ಟ್ ಬಂತು, ಇದಕ್ಕೆ ಏನು ಮಾಡೋಣ, ಈ ರೀತಿ ರೊಟೇಟ್ ಮಾಡೋಣ. ಓಕೆ, ಈ ರೀತಿ ನೋಡುವಂಥ ಜನರಿಗೆ ಇನ್ನು ಮೂಮೆಂಟ್ ಆಗುತ್ತೆ. ಈ ರೀತಿ ನೀವು ಏನು ನೋಡ್ಕೊಳ್ಳೋ ಮಾಡಬೇಕು. ಜಸ್ಟ್ ಓಕೆ, ಈ ರೀತಿ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಆಗುತ್ತೆ. ನಿಮ್ಗೆ ಇದರಲ್ಲಿ ಏನು ಮಾಡೋ ಅವಶ್ಯಕತೆ ಇಲ್ಲ. ಓಕೆ, ಈ ರೀತಿ ಆಯಿತು. ಈಗ ನಾವು ನೆಕ್ಸ್ಟ್ ಬಂತು ಫೋಟೋಗೆ ಒಂದು ಸ್ವಲ್ಪ ಎಫೆಕ್ಟ್ ಹಾಕೋಣ. ಯಾವ ಫೋಟೋ ಮೇಲೆ ಕ್ಲಿಕ್ ಮಾಡೋಣ, ಜಸ್ಟ್ ನೀವು ಕೂಡ ಫೋಟೋ ಮೇಲೆ ಕ್ಲಿಕ್ ಮಾಡಿ ಜಸ್ಟ್ ಒಳಗಡೆ ಸ್ವೈಪ್ ಮಾಡಿದ್ರೆ ಈ ರೀತಿ ಲಾಸ್ಟ್ಗೆ ನಿಮ್ಗೆ ಆಪ್ಷನ್ ಬರುತ್ತೆ ನೋಡಿ, ಇಲ್ಲಿ ಜೂಮ್ ಇನ್ ಅಂತ ಬಂತು. ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಆಗುತ್ತೆ ನೋಡಿ. ನೋಡಿ ಈ ರೀತಿ ನಿಮಗೆ ಜೂಮ್ ಔಟ್ ಆಗುತ್ತೆ. ಈ ರೀತಿ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ನಾವು ಈ ರೀತಿ ಎಕ್ಸಾಂಪಲ್ ಇಟ್ಬಿಡೋಣ. ಇನ್ನು ಎಲ್ಲದಕ್ಕೂ ಎಲ್ಲ ಫೋಟೋ ಹಾಕೋ ಅವಶ್ಯಕತೆ ಇಲ್ಲ. ಜಸ್ಟ್ ಆಲ್ ಅಪ್ಲೈ ಅಂತ ಇದಲ್ಲ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ಆಟೋಮೆಟಿಕ್ ಅಪ್ಲೈ ಆಗುತ್ತೆ ನೋಡಿ. ನೋಡಿ ಕಾಣ್ತಲ್ಲ. ಓಕೆ, ಈ ರೀತಿ ಇದಕ್ಕೆ ಏನಿದೆಲ್ಲ ಟೆಂಪ್ಲೇಟ್ ಹಾಕೋಲ್ಲ. ಇದು ಕೂಡ ಆಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಎಲ್ಲಕ್ಕೂ ಸೆಟ್ ಆಗುತ್ತೆ, ಆಟೋಮೆಟಿಕ್ ಸೆಟ್ ಆಗುತ್ತೆ. ನೀವು ಏನು ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ ಈ ರೀತಿ ಮಾಡಬೇಕು. ನಾನೀಗ ವಾಯ್ಸ್ ಓವರ್ ಸ್ವಲ್ಪ ಚಿಕ್ಕದಾಕಿದ್ದೀನಿ, ಡೌನ್ಲೋಡ್ ಮಾಡಿದ್ದೀನಲ್ಲ, ಯಾಕಂದರೆ ಸ್ವಲ್ಪ ನಾನು ತೋರಿಸಿದ್ದೀನಿ. ಅದಕ್ಕೋಸ್ಕರ ನೀವು ಏನು ಮಾಡಿ 5 ನಿಮಿಷದವರೆಗೂ ಲೆಂತ್ ಮಾಡಿ. ಈಗ ನಾನು ಎಷ್ಟು ಮಾಡಿದೆ, 24 ಸೆಕೆಂಡ್ ಇದೆ. ಓಕೆ, ಈಗ ಏನಾಯಿತು, ವಿಡಿಯೋ ಅನ್ನೋದು ಪರ್ಫೆಕ್ಟಾಗಿ ಎಡಿಟ್ ಆಯಿತು. ಈಗ ನೀವು ಇದರಲ್ಲಿ ಏನೂ ಮಾಡೋ ಅವಶ್ಯಕತೆ ಇಲ್ಲ. ಏನು ಮಾಡಬೇಕು, ನಿಮ್ಮ ಚಾನಲ್ ನೇಮ್ ಹಾಕೋಬೇಕು, ಬಿಟ್ಟರೆ ನಿಮ್ಮ ಲೋಗೋ ಹಾಕಬೇಕು. ನಾನು ಯಾವುದೇ ರೀತಿ ಹಾಕಲ್ಲ, ನೀವು ಹಾಕೊಳ್ಳಿ, ಯಾಕಂದರೆ ನಿಮ್ಮದೇ ಅಂತ ಗೊತ್ತಿರಬೇಕು. ಜಸ್ಟ್ ಈಗ ಈ ಎಡಿಟ್ ಅನ್ನೋದು ಗೊತ್ತಾಯ್ತು. ಈ ರೀತಿ ಮಾಡಿ ನೀವು ಮಾಡ್ಬೋದು. ಆದರೆ ವಾಯ್ಸ್ ಓವರ್ ಅನ್ನೋದು ಸ್ವಲ್ಪ ಏನು ಮಾಡೋದು, ಸ್ವಲ್ಪ ವಾಯ್ಸ್ ಓವರ್ ಸ್ಪೀಡ್ ಇದೆಲ್ಲ ಅದನ್ನು ಸ್ವಲ್ಪ ಡೌನ್ ಮಾಡ್ಕೊಳ್ಳಿ. ಮತ್ತು ನಾನು ನಿಮ್ಗೆ ಎಲ್ಲರಿಗೂ ಮತ್ತೊಮ್ಮೆ ಮಾತಾಡ್ತೀನಿ, ವಾಯ್ಸ್ ಓವರ್ ಕೊಡಿ. ಯಾವುದೇ ರೀತಿ ಮಿಸ್ ಮಾಡೋಕ್ಕೋಗ್ಬೇಡಿ. ಯಾಕಂದರೆ ವಾಯ್ಸ್ ಓವರ್ ಕೊಟ್ಟರೆ 100ಕ್ಕೆ 100 ನಿಮ್ಮ ಚಾನಲ್ ಮೌಂಟೇಶನ್ ಆನ್ ಆಗುತ್ತೆ. ಅದಕ್ಕೋಸ್ಕರ ಕೊಡಿ ಅಷ್ಟೇ, ಅಂದ್ಬಿಟ್ರೆ ಬೇರೆ ಏನೋ ಉದ್ದೇಶ ಇಲ್ಲ. ಯಾಕಂದರೆ ಈಗಾದರೂ ಪೇಸ್ ಕೊಡೋಕ್ಕಾಗಲ್ಲ, ನಿಮಗೆ ತೋರ್ಸೋಕ್ಕಾಗಲ್ಲ. ಅದಕ್ಕೋಸ್ಕರ ವಾಯ್ಸ್ ಓವರ್ ಕೊಡಿ. ಇಲ್ಲ ಪೇಸು ತೋರಿಸಿ ವಾಯ್ಸ್ ಓವರ್ ಮಾಡಿ. ಇದ್ರ ನಿಮ್ಮನ್ನ ಕೇಳೋರು ಯಾರು, ನಿಮ್ಮನ್ನು ಹಿಡಿಯೋರು ಯಾರು ಕೇಳೋರಿಲ್ಲ. ಅದಕ್ಕೋಸ್ಕರ ಮಾಡಿ. ಓಕೆ, ಈ ರೀತಿ ಆಯಿತು. ಈ ರೀತಿ ಮಾಡಿ ಎಡಿಟ್ ಮಾಡೋದು ಗೊತ್ತಿತ್ತು. ಜಸ್ಟ್ ಈ ರೀತಿ ಮಾಡಿ ನೀವು ಎಡಿಟ್ ಮಾಡ್ಕೊಳ್ಳಿ. ಎಡಿಟ್ ಆದ ತಕ್ಷಣ ಈಗ ನಾನು ಎಕ್ಸಾಂಪಲ್ ಎಷ್ಟು ಸೆಕೆಂಡ್ ಆಗಿದೆ, ಇಷ್ಟು ಆಗಿದೆ. ಇನ್ನು ಉಳ್ಕೋದು ಏನು ಮಾಡ್ತೀನಿ, ವಾಯ್ಸ್ ಓವರ್ ಏನೂ ನಾನು ಹಾಕಿಲ್ಲ, ತೋರಿಸ್ತಾ ಇದ್ದೀನಿ ಅಷ್ಟೇ. ಈಗ ನಾವೇನು ಮಾಡ್ಬೇಕು, ಎಡಿಟ್ ಮಾಡೋದು ಗೊತ್ತಾಯ್ತು. ಈಗ ನಾವು ಮಾಡಬೇಕಾದ ಕೆಲಸ ಏನಂದರೆ ಎಕ್ಸ್ಪೋರ್ಟ್ ಮಾಡಬೇಕು. ಎಕ್ಸ್ಪೋರ್ಟ್ ಮಾಡ್ಬೇಕಾದ್ರೆ ಯಾವ ರೀತಿ, ಮೇನ್ ಇಂಪಾರ್ಟೆಂಟ್ ಮತ್ತೊಮ್ಮೆ ಫೋಟೋ ಮತ್ತೆ ಚೆನ್ನಾಗಿ ಹಾಕಿ, ಟಾಪಿಕ್ ತಕ್ಕಂತೆ ಹಾಕಿ. ಇಲ್ಲೇನು ಈ ChatGPTಯಲ್ಲಿ ಏನಿದೆಯಲ್ಲ ಈ ಸ್ಕ್ರಿಪ್ಟ್ ತಕ್ಕಂತೆ ಫೋಟೋ ಮಾಡಿ ಒಳ್ಳೆ ರೀತಿಯಿಂದ ಮಾಡ್ಕೊಳ್ಳಿ. ಒಳ್ಳೆ ರೀತಿಯಿಂದ ಮಾಡಬೇಕು. ಜಸ್ಟು ಈಗ ಏನೂ ಇಲ್ಲ, ನಾವೇನು ಮಾಡ್ಬೇಕು, ಈಗ ವಿಡಿಯೋ ಎಡಿಟ್ ಮಾಡ್ಕೋತಿತ್ತು. ಈಗ ನಾವೇನು ಮಾಡ್ಬೇಕು, ಅದನ್ನ ಎಕ್ಸ್ಪೋರ್ಟ್ ಮಾಡ್ಬೇಕು, ಸೇವ್ ಮಾಡ್ಬೇಕು. ಅದನ್ನ ಯಾವ ರೀತಿ ಮಾಡೋದು, ಜಸ್ಟ್ ಇಲ್ಲಿದೆಲ್ಲ ಸೇವ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೇವ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ರೀತಿ ಬರುತ್ತೆ. ಇಲ್ಲಿ ನೀವು ಏನು ಮಾಡಬೇಕು, ಕ್ವಾಲಿಟಿ ಇಡಬೇಕು. ನನ್ನ ಫೋನ್ ಸ್ವಲ್ಪ ಇದನ್ನಿದೆಲ್ಲ, ಅದಕ್ಕೋಸ್ಕರ ಕ್ವಾಲಿಟಿನ ನಾನು 1000 ಇದನ್ನ ಇಟ್ಟಿದ್ದೀನಿ. ನೀವು ಕಡೆಯಿಂದ ಫುಲ್ ಇಟ್ಟು, ಆ ನಂತರ ಇದು MPPS ಫುಲ್ ಇಟ್ಟು, ಎಷ್ಟು ಈ ರೀತಿ ಇಟ್ಟು ಕ್ವಾಲಿಟಿ ಇಟ್ಟು ಸ್ವಲ್ಪ ಏನು ಮಾಡಬೇಕು, ಜಸ್ಟು ಮೆನುವಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಈಗ ನಿಮ್ಮ ಒಂದು ವಿಡಿಯೋ ಎಕ್ಸ್ಪೋರ್ಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ರೀತಿ ಮಾಡಿ ನಿಮ್ಮ ಒಂದು ಯೂಟ್ಯೂಬ್ ವಿಡಿಯೋ ಸ್ವಲ್ಪ ಮೊಬೈಲ್ ಸ್ಕ್ರೀನ್ ಕಡೆ ಹಾಕೋಣ. ಜಸ್ಟ್ ಅನ್ನಲ್ಲ, ಈ ರೀತಿ ಮಾಡಿ ನೀವು ಒಂದು ವಿಡಿಯೋ ಕ್ರಿಯೇಟ್ ಮಾಡೋದು. ಈ ಒಂದು ವಿಡಿಯೋ ಕ್ರಿಯೇಟ್ ಮಾಡಿ ನೀವು ನೋಡ್ಕೊ, ಪ್ರತಿದಿನ ಯೂಟ್ಯೂಬ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಈ ರೀತಿ ಅಪ್ಲೋಡ್ ಮಾಡಿ ಆರಾಮಾಗಿ ದುಡ್ಡು ಮಾಡ್ಬೋದು. ಅದ್ರ ಜೊತೆಗೆ ಎಲ್ಲರಿಗೆ ಹೇಳ್ತಾ ಇದ್ದೀನಿ, ಇದಕ್ಕೆ ಲಿಮಿಟ್ ಇಲ್ಲ. ಟಾಪಿಕ್ಕು ಸ್ಕ್ರಿಪ್ಟ್ ಹಂಗೆ ರೆಡಿ ಮಾಡಬೇಕು, ChatGPT ಯೂಸ್ ಮಾಡ್ಬೇಕು, ಅದು ಯೂಸ್ ಮಾಡ್ಬೇಕು ಅಂತ ಏನೂ ಇಲ್ಲ. ಪ್ರತಿದಿನ ನೀವು IPL ನೋಡೋ ಸಾಕು, ನಿಮ್ಗೆ ಆಟೋಮೆಟಿಕ್ ನಿಮ್ಮ ತಲೆ ಮೇಲೆ ಆಟೋಮೆಟಿಕ್ ಸಿಕ್ಬಿಡುತ್ತೆ. ಅವ್ರು ಹಂಗೆ ಆಡ್ತಾರೆ, ನೆಕ್ಸ್ಟ್ ಮ್ಯಾಚ್ ಇವ್ರು ಆಗ್ತಾರೆ, ಇವ್ರು ಬೌಲಿಂಗ್ ಆಗುತ್ತಾರೆ, ಇದು ಮಾಡ್ತಾರೆ, ಔಟ್ ಆಗ್ತಾರೆ. ಇಲ್ಲ, ಇದೆಲ್ಲ ಬೇಕು. ಯಾಕಂದರೆ ಇತ್ತೀಚೆಗೆ ಪ್ರತಿಯೊಬ್ಬರು ಕೂಡ ನೋಡ್ತಾ ಇರ್ತಾರೆ. ಎಲ್ಲರೂ ಕೂಡ ಕ್ಯೂರಿಯಾಸಿಟಿ, ಹೆಂಗೆ ಮುಂದೆ ಯಾರು ಆಡ್ತಾರೆ, ಯಾರಿಗೆ ಇಂಜುರಿ ಆಯಿತು, ಏನಾಯಿತು, ಈ ರೀತಿ ಒಂದು ಒಳ್ಳೆ ಟಾಪಿಕ್ ಮೇಲೆ ಮಾಡಿದರೆ ಆಟೋಮೆಟಿಕ್ ಆಗುತ್ತೆ. ಅದರ ಬಿಟ್ಟು ನಾನು ನಿಮಗೆ ವಿಡಿಯೋ ಮಾಡೋದು ಮಾತ್ರ ಹೇಳಲ್ಲ, ಅದ್ರ ಜೊತೆಗೆ ನಾನು ನಿಮಗೆ ಎಲ್ಲರಿಗೂ ಹೇಳೋ ಸಜೆಷನ್ ಮಾಡಿದ್ರೆ ಒಳ್ಳೆ ರೀತಿಯಿಂದ ತಮ್ನೇಲ್ ಹಾಕಿ, ಒಳ್ಳೆ ರೀತಿಯಿಂದ ಟೈಟಲ್ ಹಾಕಿ ಅಪ್ಲೋಡ್ ಮಾಡಿ. ಆಟೋಮೆಟಿಕ್ ನಿಮ್ಮೊಂದು ಯೂಟ್ಯೂಬ್ ವ್ಯೂಸ್ ಬರುತ್ತೆ. ಈ IPL ಸೀಸನ್ ಮುಗಿಯೋಷ್ಟರಲ್ಲೇ ನಿಮ್ಮ ಚಾನಲ್ ಮೌಂಟೇಶನ್ ಆಗಿ ನೀವು ಕೂಡ ಯೂಟ್ಯೂಬ್ದ ಮಾಡ್ತಾರೆ. ಅದಕ್ಕೋಸ್ಕರ ನೀವೇನು ನೋಡ್ಕೊ, ಇದು ಮಾಡ್ಬೇಕು. ಎಷ್ಟೋ ಯೂಟ್ಯೂಬ್ ಕ್ರಿಯೇಟರ್ಸ್ ಮಾಡ್ತಾ ಇದ್ದಾರೆ, ನೀವು ಯಾಕೆ ಬಿಡ್ತಾ ಇದ್ದೀರಾ, ಮಾಡಿ. ಅದಕ್ಕೋಸ್ಕರ ನಾನು ನಿಮಗೆ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡಿದೆ. ತುಂಬ ಜನ ಪ್ರತಿಯೊಬ್ಬರು ಕೂಡ ನಿಮ್ಗೆ ಎಲ್ಲರೂ ಕೂಡ ಬೇಜಾರು ಅನಿಸ್ಬೋದು, ಏನಂದರೆ ಬ್ರದರ್ ವಾಯ್ಸ್ ಅವರು ಇಲ್ಲದೆ ಮಾಡ್ಬೋದು ಅಂತ ಹೇಳಿದ್ರೆ, ನಾನು ನಿಮ್ಗೆ ಎಲ್ಲರಿಗೂ ಹೇಳ್ತೇನೆ, ಏನಿಂದ ಮಾಡ್ಬೋದು. ಅದ್ರ ಬಟ್ ತುಂಬ ಸ್ವಲ್ಪ
ಅಷ್ಟೆಲ್ಲ ರಿಸ್ಕ್ ಮಾಡ್ಕೋಬೇಡಿ, ತುಂಬ ಪ್ರಾಬ್ಲಮ್ ಆಗ್ಬೋದು ಮುಂದಿನ ದಿನ. ನಾನು ಹೇಳಿದ್ದೀನಿ ಅಂದ ತಕ್ಷಣ ನೀವು ನನ್ನ ನಂಬಿ ಮಾಡ್ತಾರೆ. ಅದಕ್ಕೋಸ್ಕರ ಇವಾಗಲೇ ಹೇಳ್ತಾಯಿದ್ದೀನಿ, ನಾನು ನಿಮಗೆ ಇದ್ದಿದ್ದಂಗೆ ಹೇಳ್ತಾನೆ, ಯಾವುದೇ ರೀತಿ ಮುಚ್ಚು ಮಾಡಿರಲ್ಲ. ಅದಕ್ಕೋಸ್ಕರ ನೀವು ಮಾಡ್ಬೇಕೇನು ಕೆಲಸ ಅಂದರೆ ಏನೂ ಇಲ್ಲ, ಓನ್ ವಾಯ್ಸ್ ಅವ್ರು ಕೊಡಿ, ಒಳ್ಳೆ ರೀತಿ ನೋಡಿ ಸ್ಕ್ರಿಪ್ಟ್ ರೆಡಿ ಮಾಡ್ಕೊಳ್ಳಿ. ಗೊತ್ತಿಲ್ಲ ಅಂದ್ರೆ ಮಾಡ್ಬೋದು, ಫೋಟೋ ಇದು ಹಾಕಿ ವೀಡಿಯೋ ಮಾಡಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ, ಆಟೋಮೆಟಿಕ್ ನೀವು ಕೂಡ ಒಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಆಗ್ಬೋದು ಅಂತ. ಏನಲ್ಲ ತುಂಬ ಸಿಂಪಲ್. ನಾನು ಈಗ ಮುಗಿಸ್ತೀನಿ, ನೀವು ಮುಗಿಸ್ಕೊ ಮುಂಚೆ ಎಲ್ಲರಿಗೆ ಹೇಳ್ತಾನೆ ವಿಡಿಯೋ ಯಾವ ರೀತಿ ಅನಿಸಿತ್ತು, ತುಂಬ ಚೆನ್ನಾಗಿತ್ತಲ್ಲ, ಅದಕ್ಕೋಸ್ಕರ ಕಮೆಂಟ್ ಅದ್ರ ಜೊತೆ ವೀಡಿಯೋ ಪ್ರತಿಯೊಬ್ಬರು ಕೂಡ ಶೇರ್ ಮಾಡಬೇಕು. ನಾನು ಕೂಡ ವೆಯ್ಟ್ ಮಾಡ್ತಾಯಿದ್ದೀನಿ 28 ಯಾವಾಗ ಬರುತ್ತೆ, ಯಾಕಂದ್ರೆ RCB ಫಸ್ಟ್ ಮ್ಯಾಚ್ ಇದೆ. ನಾನು ಯಾವಾಗ ನೋಡೋಣ ಅಂತ ಇವತ್ತು ಮುಗಿಸ್ತೀನಿ. ಪ್ರತಿಯೊಬ್ಬರು ಕೂಡ ಜೀವನ ಮಾತ್ರ ಮತ್ತೆ ಸಿಗ್ತೀನಿ ನೆಕ್ಸ್ಟ್.